ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ವಿರುದ್ಧ ಈಗ ಶಾಸಕಿ ಭಾಗೀರಥಿ ಮುರುಳೈ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಸುಹಾಸ್ನನ್ನ ದರೋಡೆಕೋರ ಅಂತ ಬಿಂಬಿಸಲಾಯಿತು. ಡಿಕೆ ಶಿವಕುಮಾರ್, ಪರಮೇಶ್ವರ್ ಮೇಲೂ ಕೂಡ ಕೇಸ್ ಇದೆ, ಅವರನ್ನ ಗೂಂಡ ಅಂತ ಕರೆಯೋದಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಭಾಗೀರಥಿ. ಹಿಂದುತ್ವದ ಪರವಾಗಿ ಸುಹಾಸ್ ಕೆಲಸ ಮಾಡಿದ್ದಾರೆ. ಸುಹಾಸ್ ಹತ್ಯೆಯ ವೇಳೆ ಇಬ್ಬರು ಮುಸ್ಲಿಂ ಮಹಿಳೆಯರಿದ್ರು. ಆ ಮಹಿಳೆಯರು ಯಾರು? ಬಂಧಿಸಿ ತನಿಖೆ ಮಾಡಬೇಕು. ಸ್ಪೀಕರ್ ಯುಟಿ ಖಾದರ್ ರನ್ನು ಕೂಡ ತನಿಖೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಭಾಗೀರಥಿ ಮುರುಳೆ. ಸುಹಾಸ್ ಅಂತ ಹೇಳುವ ಯುವಕ ಹಿಂದೂ ಸಂಘಟನೆಯೊಟ್ಟಿಗೆ ಕೆಲಸ ಮಾಡಿಕೊಂಡು ಒಂದಷ್ಟು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವಂಥ ಯುವಕ. ಅವನಿವತ್ತು ಹೇಗೆ ಬಿಂಬಿಸಿದ್ದಾರೆ ಅಂತ ಹೇಳಿದರೆ, ಒಬ್ಬ ದರೋಡೆಕೋರ ಅಥವಾ ಇನ್ನಿತರ ಒಂದು ದೃಷ್ಟಿಯಲ್ಲಿ ನೋಡುವಂಥ ಸಂದರ್ಭ ಬಂದಿದೆ. ಅವರೇನಿದ್ದರೂ ಹಿಂದುತ್ವದ ಪರವಾಗಿ ಕೆಲಸ ಮಾಡಿದ್ದಾರೆ, ಒಂದಷ್ಟು ಕೆಲಸ ಮಾಡಬೇಕೆನ್ನೋ ಸಾಧನೆಯಿದ್ದರು. ಇವತ್ತು ಹಾಡು ಹಗಲೇ ಜನಸಂದಣಿಯ ಪ್ರದೇಶದಲ್ಲಿ ಮಹಿಳೆಯರು ಮಕ್ಕಳು ಇರುವ ಅಂಥ ಒಂದು ಪರಿಸರದಲ್ಲಿ ಎಲ್ಲರ ಎದುರಲ್ಲಿ ಕೊಚ್ಚಿ ಕೊಚ್ಚಿ ಕೊಂದಂಥ ಒಂದು ಪ್ರಸಂಗ ನಡೆದದ್ದು ನಮಗೆಲ್ಲರಿಗೂ ಬೇಸರ ತಂದಂಥ ವಿಚಾರ. ಪರಮೇಶ್ವರ್ ಅವರು ಬಂದಿದ್ದರು, ಗೃಹ ಸಚಿವರು. ಅವರು ದಲಿತರ ಪರವಾಗಿರುವವರು ಅಂತ ಹೇಳ್ಕೊಂಡಿದ್ದರು. ನಾನು SC ಅಂತ ಹೇಳ್ತಿದ್ರು. ನಿನ್ನೆ ಬಂದು ಈ ಒಂದು ಜಿಲ್ಲೆಗೆ ಬಂದು ಪತ್ರಿಕಾಗೋಷ್ಠಿಯನ್ನು ಮಾಡಿಕೊಂಡು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಒಬ್ಬ ಮಹಿಳೆ, ಶಾಸಕಿಯಾಗಿ ಸುಳ್ಯ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾದ, ಮೀಸಲು ಕ್ಷೇತ್ರದಿಂದ ಆಯ್ಕೆಯಾದಂಥ ಮಹಿಳೆ ಇರುವಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.